ಬಂದಾಗ ಬುದ್ಧಿ ಕುರುಡು ಅನ್ನೋ ಮಾತಿದೆ. ಆದರೆ ಪಾಪ ಇವರಿಗೆ ಪ್ರಾಯ ಬಂದಾಗ ಕಣ್ಣೇ ಕುರುಡಾಗಿದೆ. ಹುಟ್ಟುವಾಗ ಕಣ್ಣಿತ್ತು, ಆದರೆ ಈಗ ಇಲ್ಲವಾಗಿದೆ. ಈ ಅಂಧತ್ವದಿಂದ ಬದುಕೆ ಬೇಸರವಾಗಿ ಕಾಲ ಕಳೀತಾ ಇರೋ ಇವರು ಮೊದಲು ಹೇಗಿದ್ರು, ಅವರ ಸ್ಥಿತಿ ಈಗ ಹೇಗಿದೆ ನೀವೇ ನೋಡಿ. ರಮೇಶಾರಾಧ್ಯ ಹಾಗೂ ರುದ್ರಾರಾಧ್ಯ ಹೈಸ್ಕೂಲ್ ಮೆಟ್ಟಿಲೇರಿದ್ರು. ಆದರೆ ಮುಂದೆ ವಿದ್ಯಾಭ್ಯಾಸ ಮಾಡೋಕೆ ಆಗ್ಲೇ ಇಲ್ಲ. ಭೀಮನಹಳ್ಳಿಯಿಂದ ಗೆಳೆಯರೊಡನೆ ಪಕ್ಕದ ಊರಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದ ಇವರು ಎಲ್ಲರಂತೆ ಬಾಲ್ಯದ ಸವಿ ಉಂಡವರು. ಆದರೆ ವಿಧಿಯ ಆಟ ನೋಡಿ, ಬೆಳೆಯುತ್ತಾ ಬೆಳೆಯುತ್ತಾ ಪ್ರಾಯಕ್ಕೆ ಬಂದಂತೆ ಬಾಳೆ ಕತ್ತಲಾಗಿ ಹೋಗಿದೆ. ದಾರಿ ಕಾಣದೆ ಮನೆಯಲ್ಲಿ ಕುಳಿತುಕೊಳ್ಳೋದು ಅನಿವಾರ್ಯವಾಗಿದೆ. ಈ ಕುಟುಂಬಕ್ಕೆ ಅಂಟಿದ ಶಾಪವೋ ಏನೋ, ಇವರ 4 ಗಂಡು ಮಕ್ಕಳು ಅಂಧರಾದ್ರು. ಎಲ್ಲರಂತಿದ್ದ ಇವರಿಗೆ ಈಗ ಬದುಕೇ ಇಲ್ಲವೇನೋ ಎಂಬಂತೆ ಕಾಲ ಕಳೆದಿದ್ದಾರೆ. ನಿಜಕ್ಕೂ ಇದೊಂದು ದೊಡ್ಡ ದುರಂತ ಅಂತಾರೆ ಊರಿನ ಯಜಮಾನರು. ಚಿಕ್ಕ ವಯಸ್ಸಿನಲ್ಲಿ ಕಣ್ಣು ಕಾಣ್ತಾ ಇತ್ತು, ಬತ್ತಾ ಬತ್ತಾ ಕಣ್ಣು ಕಾಣ್ತಾ ಇಲ್ಲ. ಸಣ್ಣದ್ರಲ್ಲಿ ಸುಮಾರಾಗಿ ಕಾಣ್ತಿತ್ತು, ಬಲಿತಾ 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 ಕಾಣ್ದಂಗೆ ಆಗೋಯ್ತು ಪಾಪ ಅವ್ರಿಗೆ. ಈ ವೈದ್ಯಕೀಯವಾಗಿ ಇವರೆಲ್ಲಾ ರೀತಿಯ ತಪಾಸಣೆಗಳನ್ನ ಮಾಡಿಸ್ತಾ ಬಂದರೂ ಕೂಡ ಎಲ್ಲಿ ತಪಾಸಣೆ ಮಾಡಿದ್ರು ಕೂಡ ಇವ್ರಿಗೆ ಕಣ್ಣು ದೃಷ್ಟಿ ಬರುವಂತ ಸಾಧ್ಯತೆಗಳು ಕಡಿಮೆ ಆಗ್ತಾ ಇತ್ತು. ಇನ್ನು ಜೊತೆಯಲ್ಲೇ ಊಟ, ಆಟ, ಪಾಠ ಅಂತ ಸುತ್ತಾಡ್ತಿದ್ದ ಗೆಳೆಯರು ಇಂದಿಗೂ ಅವರ ಕೈ ಬಿಟ್ಟಿಲ್ಲ. ಜೊತೆಯಲ್ಲೇ ಓದಿದ, ಬಾಲ್ಯ ಕಳೆದ ಕೆಲವರು ಇವರನ್ನ ಈಗಲೂ ಕೈ ಹಿಡಿದು ನಡೆಸ್ತಾ ಧೈರ್ಯ ಹೇಳ್ತಾರೆ. ನೊಂದ ಮನಕ್ಕೆ ಒಂದಷ್ಟು ಸಾಂತ್ವನ ನೀಡ್ತಾರೆ. ಅವರು ತಾನೇ ಅದಕ್ಕಿಂತ ಹೆಚ್ಚು ಏನು ಮಾಡಲು ಸಾಧ್ಯ, ನೀವೇ ಹೇಳಿ. ನಾವಿಬ್ರು ಜೊತೆಲಿ ಹೋಗ್ಬೇಕಾದ್ರೆ ಕಬಡ್ಡಿ ಆಟ ಆಡ್ತಿದ್ದು. ಅವಾಗ ಸ್ವಲ್ಪ ಕಣ್ಣು ಕಾಣಿಸ್ತಾ ಇತ್ತು. ಗೋಲಿ ಆಟ ಆಡ್ತಿದ್ದು. ಆಮೇಲೆ ಅದು ಬಿಟ್ರೆ ಈ ಕಂಠದಲ್ಲಿ ತೆಂಗಿನಕಾಯಿ ತುರ್ತೀವಲ್ಲ ಕಂಠ, ಅದರಲ್ಲಿ ದೊಣ್ಣೆಗೆ ತೂತ್ ಮಾಡ್ಕೊಂಡು ಅದನ್ನ ನಂದಿ ಕಂಬ ರೀತಿ ಮಾಡ್ಕೊಂಡು ಕುಣ್ಕೊಂಡು ಸುಮ್ಮನೆ ನಾಟಕ ಆಡೋ ರೀತಿ ಇಬ್ರು ಜೊತೆಲೆ ಓಡಾಡ್ಕೊಂಡೆಲ್ಲ ಆಟ ಆಡ್ತಿದ್ವಿ. 4ನೇ ಕ್ಲಾಸ್ ಆದ್ಮೇಲೆ ನಾನು 5ನೇ ಕ್ಲಾಸ್ಗೆ ಪಕ್ಕದವರೆಗೆ ರಾಜಮುಂಡಿಗೆ ಹೋದೆ. ಇವ್ರಿಗೆ ಅಷ್ಟೊತ್ತಿಗೆ ಸ್ವಲ್ಪ ಕಣ್ಣು ಕಾಣಿಸ್ದಂಗೆ ಆಯ್ತು. ಇವರು ನನ್ನ ಜೊತೆ ಮುಂದಕ್ಕೆ ವಿದ್ಯಾಭ್ಯಾಸಕ್ಕೆ ಬರೋಕ್ಕಾಗಲಿಲ್ಲ. ಒಂದನೇ ತರಗತಿಯಿಂದ 10th ಗಂಟ ನಾವು ಜೊತೆಲಿ ವಿದ್ಯಾಭ್ಯಾಸ ಮಾಡಿದ್ವು. ಎಲ್ಲ ಆಟದಲ್ಲೂ ನಾವು ಜೊತೆಲಿ ಭಾಗವಹಿಸ್ತಿದ್ದು. 1ನೇ ತರಗತಿಯಿಂದ 8ನೇ ತರಗತಿ ಬರೋ ಗಂಟ ಇವರು ಸ್ವಲ್ಪ ಏಜು ಆಯ್ತಾ ಇವರಿಗೆ ನರ ವೀಕ್ ಆಯ್ತಾ ಕಣ್ಣು ಮಂಜಿದ್ದಾಯಿತು. 10th ಇವರು ವಿದ್ಯಾಭ್ಯಾಸ ಲಾಸ್ಟ್ ಮಾಡಿದ್ರು. ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥ ಒಂದೇ ಬಡವನಾಡುವಂಥದು. ಎಲ್ಲ ಇಲ್ಲಿ ಒಳ್ಳೆಯದು, ಎಲ್ಲ ಕೆಟ್ಟದು, ಬಂದ ಹಾಗೆ ಪಡೆಯೋದೇ ಆ ದೇವರು ಕೊಟ್ಟಿದ್ದು. ಕುಟುಂಬದ ಈಗಿನ ಸ್ಥಿತಿ ಮಾತ್ರ ಚಿಂತಾಜನಕ. ಈ ಅಂಧರಿಗೆ, ಅಂಧ ಕುಟುಂಬಕ್ಕೆ ಈ ಮನೆಯ ಹೆಣ್ಣು ಮಕ್ಕಳೇ ಆಸರೆ. ಅವರು ಕೂಲಿ ಮಾಡಿ ತಂದ್ರೆ ಇವರ ಹೊಟ್ಟಿಗೆ ಗಂಜಿ, ಇಲ್ಲವಾದ್ರೆ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆಯೇ ಗತಿ. ಅವ್ರನ್ನ ಕೂಲಿ ಮಾಡ್ಕೊ ಬಂದಿದ್ರಲ್ಲೇ, ಅದರಲ್ಲಿ ಹೊಟ್ಟೆಗೂ ಊಟ ಮಾಡಬೇಕು, ಅವ್ರಿಗೂ ಆಸ್ಪತ್ರೆಗೆ ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗ್ಬೇಕು. ಅದರಿಂದ ಅದನ್ನೆಲ್ಲ ಜೀವನ ಮಾಡಬೇಕು. ಹುಡುಗನಿಗೂ ಇದು ಸ್ಕೂಲು ಸೇರ್ಸಿವಿ, ಅದರಲ್ಲಿ ಅವನಿಗೂ ಬಟ್ಟೆ ಅವು ಎಲ್ಲ ಮಾಡಬೇಕು, ಕೇಳಿದ್ರೆಲ್ಲ ಮಾಡಿಕೊಡ್ಬೇಕು. ನಾವು ಎಲ್ಲ ಕೂಲಿ ಮಾಡಿದ್ರಲ್ಲಿ 50 ರೂಪಾಯಿ ಕೂಲಿ ತಂದು ಎಲ್ಲನೂ ಅವ್ರಿಗೆ ನಾವು ಮಾಡಬೇಕು. ತಿಂಗಳಿಗೆ ಸರ್ಕಾರದಿಂದ ಬರೋ 1,000 ರೂಪಾಯಿಯೇ ಇವರ ಬದುಕಿಗೆ ಎಲ್ಲ.
ಏನೂ ಮಾಡಲು ಸಾಧ್ಯವಾಗದ ಇವರ ಅಸಹನೀಯ ಸ್ಥಿತಿ ಕಂಡು ಎಲ್ಲರೂ ಮರುಗಿದವರೇ ಹೊರತು ಸಹಾಯ ಹಸ್ತ ಚಾಚಿದವರು ಒಬ್ಬರೂ ಇಲ್ಲ. ಹೀಗಾಗಿ ಈ ಬಡ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ತಿಳಿಯದಂತಾಗಿದೆ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಇದು ಯಾವ ರೋಗ ಅನ್ನೋದು ಕುಟುಂಬದ ಸದಸ್ಯರಿಗೆ ಇದುವರೆಗೂ ತಿಳಿದಿಲ್ಲ. ಊರವರ ಪ್ರಕಾರ ಸರ್ಪಶಾಪ ಕಾರಣವಂತೆ. ಅದೇನೇ ಇದ್ರೂ ನೆರವಿಗಾಗಿ ಈ ಕುಟುಂಬ ಕೈ ಚಾಚ್ತಾ ಇದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ. ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ, ದಿಕ್ಕಿಲ್ಲ ದೆಸೆಯಿಲ್ಲ, ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ